ಬಾಜನ್ ಹಾಯ್, ವೆಲ್ಕಮ್ ಬ್ಯಾಕ್ ಅನುಲೋಕಿ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಹೊಸದಾಗೆ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ. ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ನಾನು ಮಾಡೋ ಮೊದಲನೇ ವೀಡಿಯೋ ನಿಮಗೆ ಬರುತ್ತೆ. ಹಂಗೆ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಫುಲ್ ಕೊನೆಯವರೆಗೂ ವೀಡಿಯೋ ನೋಡಿ. ಇವತ್ತು ನಾನು ಇನ್ಸ್ಟಾಗ್ರಾಮಲ್ಲಿ ನೆನ್ನೆ ಆಸ್ಕ್ ಮೈ ಕ್ವಶನ್ ಯೂಟ್ಯೂಬಲ್ಲಿ ಆನ್ಸರ್ ಮಾಡ್ತೀನಿ ಅಂತ ಮಾಮೂಲಿ ಟೈಮಲ್ಲಿ ಆಸ್ಕ್ ಮೈ ಕ್ವಶನ್ ಹಾಕಿದ್ರೆ ಎಷ್ಟೊಂದು ಜನ ಏನೋ ಅದಕ್ಕೆ ರಿಪ್ಲೈ ಮಾಡ್ತಾಯಿದ್ರು, ಅಂದರೆ ಮೆಸೇಜ್ ಹಾಕ್ತಾಯಿದ್ರು. ಈ ಸರಿ ಗೊತ್ತಿಲ್ಲ ಯಾಕೆ, ಅಂದರೆ ಗೊತ್ತಿರೋರು ಮಾತ್ರ ಹಾಕಿದ್ದಾರೆ. ಹಳೆವೆಲ್ಲ ತೆಗೆದ್ರೆ ಜಾಸ್ತಿನೇ ಕ್ವಶನ್ಸ್ ಇದ್ವು, ಈಗ ಕಮ್ಮಿ ಇದೆ. ಫಸ್ಟು ನಮ್ಮದನ್ನು ಕೇಳಿದ್ದು ರೀಲ್ಸ್ ಇಷ್ಟನಾತೆ, ಅಂದರೆ ಎಲ್ಲ ಗೊತ್ತಿರೋರೇ ಮೆಸೇಜ್ ಹಾಕಿರೋದು. ರೀಲ್ಸ್ ಇಷ್ಟನಾತೆ ವ್ಲಾಗ್ ಇಷ್ಟನ ಅಂತ. ಎರಡೂ ಇಷ್ಟನೇ, ಬಟ್ ಜಾಸ್ತಿ ರೀಲ್ಸೇ ಇಷ್ಟ. ಆಮೇಲೆ ನಮ್ಮ ದಿನಿ ಕೇಳಿದ್ದ ಸೊಸೆ ಯಾವಾಗ ಅಂತನ. ಇದನ್ನೇ ನೋಡ್ಕೊಂಬಕ್ಕಾಗಲ್ಲ, ಅದನ್ನ ಇನ್ನೊಂದಾದರೆ ಏನು ಮಾಡೋಣ ಆಶಕ್ಕ ಅಂತ ಇತ್ತು. ಆವಕ್ಕನೂ ಅದೇ ಕ್ವಶನ್ ಕೇಳೈತೆ. ಸಾಕು ಅಂದ್ಕೊಂಡಿದ್ದೀವಿ ಸದ್ಯಕ್ಕೆ. ಇವಾಗ ಇನ್ನೊಂದು ಬೇಬಿ ಇಲ್ಲ. ಮತ್ತು ನಮ್ಮ ತನು ಮತ್ತು ವರು ಇಬ್ಬರೂ ಲವ್ ಸ್ಟೋರಿ ವಿಡಿಯೋ ಕೇಳಿದಿರಾ, ಅದಕ್ಕೆ ಅಪ್ಪನೂ ಬರಬೇಕು. ಅವರು ನೀನೇನಾರ ಮಾಡಕ್ಕ, ನನ್ನ ಮಾತ್ರ ಕರಿಬೇಡ ಅಂತಾರೆ. ನಾನು ಒಬ್ಬಳಿಗೆ ಏನು ವೀಡಿಯೋ ಮಾಡಲಿ, ಲವ್ ಸ್ಟೋರಿ ಏನು ಹೇಳಲಿ. ಅವನು ಯಾವಾಗಾದರೂ ಬರ್ತಾನೆ ಅಂದರೆ ಇಬ್ಬರದ್ದು ಸೇರಿಸಿ ಲವ್ ಸ್ಟೋರಿ ವೀಡಿಯೋ ಮಾಡ್ತೀನಿ. ಯಾರೋ ಭರತ್ ಅರಸೀಕೆರೆಯಿಂದ ಹಾಯ್ ಅಂತ, ಹಾಯ್ ಅಲ್ಲ ಅರಸೀಕೆರೆ ಅಂತ ಏನೋ ಇದನ್ನು ಹಾಕಿದ್ರು ಕ್ವಶನ್ ಥರ. ಅರಸೀಕೆರೆ ಅಂತ ಹಾಕ್ಬಿಟ್ಟು ಈ ಥರ ಸಿಂಬಲ್ ಇರುತ್ತಲ್ಲ, ನಂಗೆ ಸಿಂಬಲ್ ಬಗ್ಗೆನೂ ಅಷ್ಟು ಗೊತ್ತಿಲ್ಲ ಗೈಸ್. ಆ ಥರ ಹಾಕಿದ್ರು. ಮೊನ್ನೆ ನನ್ನ ಜಾತ್ರೆಗೆ ಬರ್ಬೇಕಾದ್ರೆ ಅರಸೀಕೆರೆ ಮೇಲೇ ಬಂದಿದ್ದು ನಾನು. ಯಾಕಮ್ಮ ಬೇಡವಾ? ಆಮೇಲೆ ನಮ್ಮ ರಂಗ ಏನು ಹಿಂಸೆ ಕೊಡ್ತೀರಾ ನಮ್ಗೆ ಹಿಂಗೆಲ್ಲ ಅಂತ. ನಾನು ಏನು ಹಿಂಸೆ ಕೊಟ್ಟಿದ್ದೀನಿ ಗೈಸ್, ಅವ್ನಿಗೆ ಹೇಳ್ತೀರಾ ನನ್ನ ವೀಡಿಯೋ ಇಷ್ಟ ಆಗಲಿಲ್ಲ ಅಂದರೆ ನೋಡಬೇಡ ಅಂತ ಹೇಳಬೇಕು, ನೋಡಬೇಡ ಅಂತ ಹೇಳ್ತೀನಿ. ಆದ್ರೂ ಹಿಂಗೆಲ್ಲ ಹಿಂಸೆ ಕೊಡ್ತಾರೆ. ಯಾಕಮ್ಮ? ಇವತ್ತು ಸಂಡೇ ಅಲ್ವಾ, ಬೆಳಿಗ್ಗೆಯಿಂದ ಏನೇನು ಮಾಡಿದ್ದೀನಿ ಅಂತ ಹೇಳಿ ಕ್ಲಿಪ್ಪಿಂಗ್ನ ಆ್ಯಡ್ ಮಾಡ್ತೀನಿ, ನೋಡ್ಕೊಬನ್ನಿ. ಬಾಯ್. ನಾನು ಭಾನುವಾರ ದೋಸೆ ಮಾಡೋಣ, ಹೆಸ್ರು ಕಾಳ್ದು ತಂಪಲ್ವ, ಇವಾಗ ಸಖತ್ತು ಬಿಸಿಲು ಬೇರೆ, ಹೀಟ್ ಆಗುತ್ತೆ ಅಂತ ಹೇಳಿ ಹೆಸ್ರು ಕಾಳು ಮೆಂತ್ಯ ಒಂದು ಲೋಟ ಹಾಕಿ ಎಲ್ಲ ನೆನೆಹಾಕಿ ಬೆಳಿಗ್ಗೆ ಅದನ್ನು ನೈಟೇ ರುಬ್ಬಿಟ್ಬಿಟ್ಟು ಬೆಳಗ್ಗೆ ದೋಸೆ ಒಯ್ದು ಮಾಮೂಲಿ ದೋಸೆ ಮಾಡ್ದಂಗೆ ಮಾಡೋದು. ಮೆಂತ್ಯ ಸ್ವಲ್ಪ ಜಾಸ್ತಿ ಹಾಕಿದೆ, ಯಾಕಂದರೆ ಒಂಥರ ದೋಸೆ ಫ್ಲೇವರ್ ಚೆನ್ನಾಗಿ ಬರುತ್ತೆ ಅಂತನ. ನಾನು ಈ ಹಿಟ್ಟಿಗೆ ಸೋಡಾ ಹಾಕಿಲ್ಲ ಮತ್ತು ಕಡಲೆಬೇಳೆ ಹಾಕಿಲ್ಲ. ಏನು ಕೆಲಸ ಇವತ್ತು? ಎಲ್ಗನ ಹೋಗ್ಬರೋಣ ಪ್ಲೀಸ್ ಅಪ್ಪ. ನಾವು ವಾರ ಪೂರ್ತಿ ಮಂತ ಇರ್ತೀವಲ್ವಾ, ಎಲ್ಲಿಗೆ ಹೋಗ್ಬರ? ಇಲ್ಲ ಕರ್ಕೊಂಡು ಹೋಗ್ತೀಯಾ? ಇಷ್ಟೇನಾ? ತಿಂಡಿ ಮಾಡ್ತೀನಿ ಅಂದಲ್ಲ, ಎದ್ದಾಗ ಮಾಡು. ಮಾಡ್ತೀನಿ. ನಿಂಗೆ ದೋಸೆ ಇಳಿಯಲ್ಲ ಅಂತ ಹೇಳ್ತಿದ್ಯಾ? ದೋಸೆ ಆಲೂಗಡ್ಡೆ ಪಲ್ಯ ಇಲ್ಲ, ಚಪಾತಿ ಆಲೂಗಡ್ಡೆ ಪಲ್ಯ. ಚಪಾತಿ ದೋಸೆಗೆ ನೋಡಿ ಗೈಸ್, ನಾನು ರಾತ್ರಿ ರುಬ್ಬಿಕ್ಕಿದ್ದೀನಿ ಎಲ್ಲನ. ನನ್ನ ಮಗಂಗೆ ದೋಸೆ ಇಳಿಯಲ್ವಂತೆ. ಆಲೂಗಡ್ಡೆ ಪಲ್ಯಕ್ಕೆ ಆಲೂಗಡ್ಡೆ ಎಲ್ಲ ಹಚ್ಚಿ ಇಟ್ಟಿದ್ದೀನಿ, ಕೂಗಕ್ಕೆ ಇಕ್ಬೇಕು. ಇದು ನೈಟು ರುಬ್ಬಿಕ್ಕಿದ್ದಂಥ ಹಿಟ್ಟು. ಅದು ಕ್ಲಿಪ್ಪಿಂಗ್ ತಗೊಂಡಿದ್ದೀನಿ, ಆ್ಯಡ್ ಮಾಡ್ತೀನಿ ನೆಕ್ಸ್ಟು. ನಾನಿಲ್ಲಿ ಆಲೂಗಡ್ಡೆ ಮುಳುಗೋ ಅಷ್ಟೇ ನೀರು ಹಾಕಿದ್ದೀನಿ, ಯಾಕಂದರೆ ಜಾಸ್ತಿ ಆದರೆ ಉಕ್ಬಿಡುತ್ತೆ ಅಂತ. ಆ ಉಕ್ಕಲಿಲ್ಲ ಅನ್ನೋದಕ್ಕೆ ಒಂದು ಟಿಪ್ ಹೇಳ್ಕೊಡ್ತೀನಿ. ನನಗೆ ನನ್ನ ಫ್ರೆಂಡ್ ಹೇಳ್ಕೊಟ್ಟಿದ್ದು ಇದನ್ನು. ಒಂದು ಡ್ರಾಪು ಎಣ್ಣೆ ಮತ್ತು ಒಂದು ಸ್ಪೂನ್ ಹಾಕಿದ್ರೆ ಕುಕ್ಕರು ಉಕ್ಕಲ್ವಂತೆ. ನೀವು ಟ್ರೈ ಮಾಡಿ ನೋಡಿ. ಅಪ್ಪು ಬಾರೆ ಹೆಲ್ಪ್ ಮಾಡಿಕೊಡು. ದಿನ ಹೆಲ್ಪ್ ಮಾಡ್ಕೊಡ್ತೀಯಾ? ನೋಡಿ ಗೈಸ್, ಇಂಥ ಸೋಂಬೇರಿ ಗಂಡ ಇವನು ಕಟ್ಕೊಂಬಿಟ್ಟೆ ನಾನು ಒಗ್ಗರಣೆ ಗಿಡಕ್ಕಿಂತ ಮುಂಚೆನೇ ಆಲೂಗಡ್ಡೆನ, ಅಂದರೆ ಸಿಪ್ಪೆ ಎಲ್ಲ ಸುಲಿದಿಕ್ಕೊಂಬಿಟ್ಟು ಅದಕ್ಕೆ ಕಾಯಿ ತುರಿ, ಕೊತ್ತಂಬರಿ ಸೊಪ್ಪು ಮತ್ತು ಅರಶಿನ ಹಾಕಿ ಒಂದೇ ಸರಿ ಚೆನ್ನಾಗಿ ಕಲಿಸ್ಬಿಟ್ಟು ಆಮೇಲೆ ಒಗ್ಗರಣೆ ಕೊಡ್ತೀನಿ. ನಮ್ಮ ಅಕ್ಕ ಕೂದಲು ಸ್ಮೂತ್ ಆಗೋಕ್ಕೆ ಒಂದು ರೆಮಿಡಿ ಹೇಳಿದ್ಲು. ನಾನು ಅಪ್ಪು ಮೇಲೆ ಟ್ರೈ ಮಾಡೋಣ ಅಂತೇಳಿ ಅಪ್ಪನ ಕೇಳ್ತಾ ಇದ್ದೀನಿ. ಹಂಗೆ ಇಲ್ಲಿ ಇದಕ್ಕೆ ಆಲೂಗಡ್ಡೆಗೆಲ್ಲ ಉಪ್ಪು ಹಾಕಿ ಕಲಿಸ್ತಾ ಇದ್ದೀನಿ. ಇಲ್ಲಿ ಈರುಳ್ಳಿ ಮತ್ತು ಹಸಿರುಗಾಯಿನ
ಹಚ್ಚಿಟ್ಕೊಂಡಿದ್ದೀನಿ. ಹಂಗೆ ಬೆಳ್ಳುಳ್ಳಿನೂ ಸುಲಿದಿಟ್ಕೊಂಡಿದ್ದೀನಿ. ಅದನ್ನು ಜಜ್ಜಿಬೇಕು. ಇವಾಗ ಜಜ್ಜುತ್ತೀನಿ. ಇದಕ್ಕೆ ಅರಿಶಿನ ಮಿಸ್ ಮಾಡಿದ್ದೆ ಹೇಳೋದನ್ನು. ಅರಿಶಿನೂ ಹಾಕಿ ಕಲಿಸ್ತಾ ಇದ್ದೀನಿ. ಬೇಕಾ ಬಾಂಡೇಲಿ ಸ್ವಲ್ಪ ನೀರಿದ್ವು ಅಂತ ಹೇಳಿ ಅದನ್ನೆಲ್ಲ ಸ್ವಲ್ಪ ಬಿಸಿ ಮಾಡಿಬಿಟ್ಟು ಆಮೇಲೆ ಎಣ್ಣೆ ಕಮ್ಮಿ ಕಾಪು ಇಲ್ಲ ಅನ್ರೆಸ್ಪೆಕ್ಟು. ಫಸ್ಟು ಬಾಣಲಿಗೆ ಎಣ್ಣೆ ಹಾಕ್ಬಿಟ್ಟು ಅದಕ್ಕೆ ಸಾಸಿವೆ ಹಾಕಿ ಆಮೇಲೆ ಬೆಳ್ಳುಳ್ಳಿ ಹಾಕಿದೆ ಜಜ್ಜಿರೋದನ್ನು. ನನ್ನ ಹತ್ರ ಕರ್ಬೇವಿನ ಸೊಪ್ಪು ಇರಲಿಲ್ಲ, ಅದಕ್ಕೇ ಹಂಗೆ ಹಾಕಿದೆ. ನೆಕ್ಸ್ಟು ಉದ್ದಿನಬೇಳೆ ಹಾಕಿ ಹಸ್ರುಗಾಯಿ ಹಾಕಿ ಫ್ರೈ ಮಾಡಿಕೊಂಡೆ. ಈರುಳ್ಳಿ ಮತ್ತು ಹಸ್ರುಗಾಯಿ ಬೇಗ ಬೇಯಲಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಉಪ್ಪು ಉದುರಿಸ್ಕೊಂಡೆ. ಮತ್ತು ಇನ್ನೇನು ಆಲೂಗಡ್ಡೆ ಪಲ್ಯದಕ್ಕೆ ಆಗಲೇ ಕಲಸಿ ಇಟ್ಟಿದ್ವಲ್ಲ ಅದನ್ನೆಲ್ಲ ತೆಗ್ದಾಕಿ ತಿರುಗಿಸ್ದೆ ಅಷ್ಟೇ. ನಾನು ಇದೇ ಥರ ಪಲ್ಯ ಮಾಡೋದು. ನೀವು ಯಾವ್ಯಾವ ಥರ ಮಾಡ್ತೀರಾ ಅಂತ ಹೇಳಿ ಅಲ್ವಾ, ನಮಗೂ ಗೊತ್ತಾಗುತ್ತೆ. ಪಲ್ಯ ಇಳಿಸ್ಬಿಟ್ಟು ಅಲ್ಲೇ ಹಂಚಿಕ್ಕಿ ದೋಸೆ ಹಾಕಿ ಅಪ್ಪು ಹೊಟ್ಟೆ ಹಸಿತೈತೆ ಅಂದರು. ಅದಕ್ಕೆ ಅವ್ರಿಗೆ ಫಸ್ಟ್ ಹಾಕ್ಕೊಟ್ಟೆ. ಇದು ಕೂದಲು ಸ್ಮೂತ್ ಆಗಲಿಕ್ಕೆ ನಾನು ಅಪ್ಪುಗೆ ಮಾಡಿಕೊಡ್ತಾಯಿದ್ದೀನಿ. ಫಸ್ಟು ಆಲೋವಿರದ್ದು ಆ ಕಡೆ ಈ ಕಡೆ ಮುಳ್ಳನ್ನ ತೆಗೆದ್ಬಿಟ್ಟು ಹಿಂದೆ ಒಂದು ಮೂತಿನ ಬಾಲ ಕಟ್ ಮಾಡಿಬಿಟ್ಟು ನೆಕ್ಸ್ಟು ಅದು ಮಧ್ಯಕ್ಕೆ ಹೋಳು ಮಾಡ್ಕೊಂಡು ತಕ್ಕೋಬೇಕು. ಒಂದೇ ಒಂದು ಸ್ಪೂನ್ ಸಾಕು ಅಂತ ಹೇಳಿದ್ಲು. 1 ಸ್ಪೂನ್ ಆಲೋವೆರಾ. ನಿಮ್ಮ ಹತ್ರ ಆಲೋವೆರಾ ಅಂದರೆ ಗಿಡ ಇಲ್ಲ ಅಂದರೆ ಆಲೋವೆರಾ ಜೆಲ್ ಬರುತ್ತಲ್ಲ ಪ್ಯಾಕೆಟಲ್ಲಿ, ಅದನ್ನು ಹಾಕ್ಕೊಂಡ್ರೂ ನಡೆಯುತ್ತೆ. ನಾವು ಹೆಂಗಿದ್ರು ಗಿಡ ಇತ್ತಲ್ಲ ನ್ಯಾಚುರಲಾಗೇ ಇರಲಿ ಅಂತೇಳಿ ಆಲೋವೆರಾನೇ ತಂದು. ಇದು ಬರೀ ಆಲೋವೆರಾ ಹಚ್ಕೊಂಡ್ರೂ ಚೆನ್ನಾಗಿರುತ್ತೆ. ನೀವು ಅಗಸೆ ಬೀಜದ ಜೊತೆ ಹಚ್ಕೊಂಡ್ರೂ ಅಂದರೆ ಏನು ಅಂದರೆ ತಂಪಾಗುತ್ತೆ ತಲೆ ಅಂತೇಳಿ ಅಗಸೆ ಬೀಜದ ಜೊತೆ ಹಚ್ಕೊಳ್ತಾ ಇರೋದು. ಸಾರಿ ಗೈಸ್, ತಲೆ ಅಲ್ಲ ಬಾಡಿ. ಇಟ್ಟು ಬಟ್ಲಲ್ಲಿ ಒಂದು ಲೋಟ ಟೀ ಕುಡಿಯೋ ಲೋಟದಲ್ಲಿ 1 ಲೋಟ ನೀರು ಹಾಕಿ ಸ್ಟವ್ ಹಚ್ಚಬೇಕು. ಒಂದು ಸ್ಪೂನು ಅಗಸೆ ಬೀಜ, ಆಮೇಲೆ 1 ಸ್ಪೂನು ಆಲೋವೆರಾ. ನೀವು ಜೆಲ್ಲಾದರೂ ಹಾಕ್ಕೊಳ್ಳಿ, ಇಲ್ಲ ಹೀಗೆ ನಿಮ್ಮ ಮನೆ ಹತ್ರ ಆಲೋವೆರಾ ಇತ್ತು ಅಂದರೆ ಅದನ್ನಾದರೂ ಯೂಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಹಿಂಗೆ ಕುದಿಸ್ಬೇಕು. ಕುದಿಸಿದ ಮೇಲೆ ಸಿಗ್ತೀನಿ, ಅದು ಕುದಿಬೇಕಾದ್ರೆ. ನೀವು ನಿಂಬೆ ರಸ ಬೇಕಿದ್ರೂ ಆ್ಯಡ್ ಮಾಡ್ಕೋಬೋದು. ಆ್ಯಡ್ ಮಾಡ್ಕೊಂಡ್ರೆ ಡ್ಯಾಂಡ್ರಫ್ ಕೂಡ ಹೋಗುತ್ತೆ. ಒಂದು 5 ನಿಮಿಷ ಕುದಿಸ್ಕೊಂಡಾದ್ಮೇಲೆ ಇದನ್ನು ಸೋಸ್ಕೋಬೇಕು. ಬೇಗನ ಕುದ್ದಿದೆ 5 ನಿಮಿಷ. ಈ ಥರ ಸೋಸ್ಕೊಳ್ಳೋದು. ಇದನ್ನು ಹಚ್ಕೋಬೇಕು ಈ ನೀರನ್ನ. ನಾನು ಹಚ್ಕೊಂಡು ನಿಮಗೆ ಸಿಗ್ತೀನಿ. ಸ್ವಲ್ಪ ಹೊತ್ತು ಆರಕ್ಕೆ ಬಿಡ್ತೀನಿ. ಮಿಕ್ಕಿರೋ ಆಲೋವೆರಾನ ಯಾಕೆ ವೇಸ್ಟ್ ಮಾಡೋದು ಅಂತನಾ, ಈ ಆಲೋವೆರಾನ ಓಪನ್ ಮಾಡಿ ಹಂಗೆ ರಬ್ ಮಾಡ್ಕೊತಾ ಇದ್ದೀನಿ. ಒಂದ್ಸರಿ ಆಲೋವೆರಾನ ಹಚ್ಕೊಂಡ್ರೆ 15 ದಿನದವರೆಗೂ ಸ್ಮೂತಾಗಿ ಇರ್ತೈತೆ. ನೀವು 15 ದಿನಕ್ಕೊಂದ್ಸರಿ ಇಲ್ಲ ಎಲ್ಲಾದರೂ ಹೊರಗಡೆ ಫಂಕ್ಷನ್ಗೆಲ್ಲ ಹೋಗ್ಬೇಕಾದ್ರೆ ಹಚ್ಕೊಂಡು ಹೋಗಿ, ಸ್ಮೂತಾಗಿ ಇರ್ತಾವೆ ಕೂದಲು. ಲೊಳ್ಳೆ ಥರ ಹೊರಟೈತೆ, ಈ ಥರ ಆಗಬೇಕು. ಇದನ್ನು ಕೂದಲಿಗೆ ಹಿಂಗೆ ಹಚ್ಬೇಕು. ಕೂದಲಿಗೆ ಹಚ್ಚಿ ಸ್ಮೂತ್ ಆಗುತ್ತಲ್ಲ. ಒಂದು ನಿಮಿಷ ಫ್ಯಾನ್ ಆಫ್ ಮಾಡ್ತೀನಿ.
ಕೂದಲೆಲ್ಲ ಒಣಗೈತೆ, ಉಂಡುಂಡೆ ಥರ ಅಂದರೆ ಸ್ವಲ್ಪ ಅಂಟ್ಕೊಂಡಿರೋ ಥರ ಅನಿಸುತ್ತೆ. ಫುಲ್ ಎಲ್ಲ ಒಣಗೈತೆ, ಅಂಟು ಥರ ಅನ್ನಿಸ್ತೈತೆ. ಅಂದರೆ ಉಂಡುಂಡೆ ಥರ ಈ ಥರ ಅಂಟ್ಕೊಂಡಿರುತ್ತೆ. ಆವಾಗ ಹೋಗಿ ಸ್ನಾನ ಮಾಡ್ಕೊಬಂದು ಸಿಗ್ತೀನಿ, ಎಷ್ಟು ಸ್ಮೂತಾಗಿರ್ತವೆ ಅಂತ ನೋಡೋಣ. ಜಶುಗೂ ಸ್ನಾನ ಮಾಡಿಸ್ಬೇಕು, ಕ್ಯಾತೆ ಮಾಡ್ತಾವ್ರವನು. ನೋಡಿ ಈಗ ಈ ಸೊಪ್ಪುಗೆ ಹಚ್ಚಿದ್ದೀನಿ, ಒಣಿಕಂತಾವೆ. ಅವನ ಹತ್ರನೇ ರಿವ್ಯೂ ಕೇಳಿಸ್ತೀನಿ ನನಗಿಂತನೂ. ಅಪ್ಪು ಆನೆಸ್ಟಾಗಿ ನೀನು ರಿವ್ಯೂ ಹೇಳ್ತೀಯಾ? ಹೇಳಲ್ವಾ? ನಿಜ ಹೇಳ್ಬೇಕು, ಅಂದರೆ ಸ್ಮೂತ್ ಆಗವ ಇಲ್ವಾ ಅಂತ ನೀನು ನಿಜ ಹೇಳ್ಬೇಕು ಅಷ್ಟೇ. ಲೇ ತ್ರಿಪುರ ಸುಂದರ ಇವನು. ನಯನರ ಅಮ್ಮ ಹೇಳಿದ್ದು ಬೆಳ್ಳಗಾಗ್ತಿದ್ಯಾ ಅಂತ. ನಂಗೆ ಅನ್ನಿಸ್ತಾ ಇಲ್ಲಪ್ಪ. ಥೋ ಈ ನನ್ನ ಮಗ ಅಪ್ಪು. ಹೇಳಪ್ಪು, ಕೂದಲು ಸ್ಮೂತ್ ಆದ್ವಾ? ಇಲ್ವಾ? Emotional damage. You want some therapy? ಗೈಸ್ ಸುಳ್ಳು ಹೇಳ್ತಾವನೆ ಗೈಸ್. ಸ್ವಲ್ಪ ಸ್ಮೂತ್ ಆಗವೆ, ಅವನು ಫುಲ್ ರಫ್ ಇದ್ವು. ಪರವಾಗಿಲ್ಲ, ಹೋಲಿಸ್ಕೊಂಡ್ರೆ ಫಸ್ಟ್ ಇದಕ್ಕೆಲ್ಲ ಇನ್ನೊಂದೆರಡು ಸರಿ ಹಚ್ಚೋಣ, ಸರಿ ಹೋಗುತ್ತೆ. ತಂಪಾಗುತ್ತಂತೆ, ನಂಗೆ ಗೊತ್ತಿರಲಿಲ್ಲ. ಅದು ಕೂದಲು ಸ್ಮೂತ್ ಆಗೋಕ್ಕಲ್ಲ, ವಿದ್ಯೆ ಹೇಳಿದ್ಲು. ಅದು ಅಗಸೆ ಬೀಜ ತಂಪಂತೆ, ತಂಪಾಗಕ್ಕಂತೆ ಅಗಸೆ ಬೀಜ ಹಾಕಿ ಅಂದರೆ ಹಚ್ಕೊಳ್ಳೋದು. ನಾವು ಹೊರಟಿರೋದು ಸಾಯಿಬಾಬಾ ಟೆಂಪಲ್ಗೆ. ಇವನು ಅರ್ಜೆಂಟ್ ಮಾಡಿಬಿಟ್ಟ. ಗೊತ್ತಲ್ಲಮ್ಮ ಎಲ್ಲಿದೆ? ಹಣೆಯಲ್ಲಿ ಎಲ್ಲಿದೆ ಬೊಟ್ಟು? ಹಣೆ ಎಲ್ಲಿದೆ? ಪಾಪಂಗೆ ಹಣ್ಣು ಖಾಲಿ ಆಗವೆ, ಹೋಗ್ಬೇಕಾದ್ರೆ ತಗೊಂಡೋಗೋಣ. ಪಪ್ಪ ಬೊಟ್ಟಂತೆ. ನಮ್ಮ ವಿದ್ಯನ್ ಕರ್ಕೊಂಬರಕ್ಕೆ ಹೋಗ್ತಾ ಇದ್ದೀವಿ ಬಸ್ ಸ್ಟ್ಯಾಂಡಿಗೆ ಇವಾಗ ಅಂತೆ. ಮತ್ತೆ ವಾರ್ಷಿಕೋತ್ಸವ 2ನೇ ವರ್ಷದ. ಇಲ್ಲೊಂದು ಸಾಯಿಬಾಬಾ ದೇವಸ್ಥಾನ ಆಗಿದೆ ಅಂತ ನನಗೆ ಇವತ್ತೇ ಗೊತ್ತಾಗಿತ್ತು. ಇಲ್ಲಿ ಹರಕೆ ಮಾಡ್ಕೊಳ್ಳೋರು, ಅಂದರೆ ಇವಾಗ ಏನಾದರೂ ಕೋರಿಕೆ ಇದ್ದರೆ ಅವರು ಅಲ್ಲೊಂದು ಮೂಟೆಯಲ್ಲಿ ಅಕ್ಕಿ ಇಕ್ಕಿದ್ರು, ಒಂದು ಬಕ್ಸೆ ತೊಗೊಂಡ್ಬಿಟ್ಟು ಆ ಬಕ್ಸೆಯಲ್ಲಿ ಅಂದರೆ ಇವಾಗ ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ದುಡ್ಡು ಇಕ್ಬಿಟ್ಟು ನಾವು ಅಂದ್ಕೊಂಬಿಟ್ಟು 3 ಸರಿ ಜೋಳಿಗೆ ಇಕ್ಕಿದ್ರೆ ಆ ಜೋಳಿಗೆ ಒಳಗಡೆ ಬಿಡೋದು 3 ಸರಿ ಅಕ್ಕಿನ. ನಾವು ಎಲ್ಲ ದೇವ್ರಿಗೆ ಹರಕೆ ಮಾಡ್ಕೊಂಡು ಅಂದರೆ ಪ್ರಾರ್ಥನೆ ಮಾಡಿಕೊಂಡು ಮತ್ತೆ ಹೋಗಿ ದೇವಸ್ಥಾನದೊಳಗಡೆ ದೇವ್ರ ಹತ್ರ ಕೈ ಮುಕ್ಕೊಂಡು ರಿಟರ್ನು ಹೊರಗಡೆ ಊಟ ಕೊಡ್ತಿದ್ರು. ಊಟಕ್ಕೆ ಬಂದ್ವಿ. ಊಟದ ಹತ್ರ ಒಂದು ಹುಡುಗಿ ಹಾಡಾಡ್ತಿತ್ತು, ಸಖತ್ತಾಗಿ ಆಡ್ತಿತ್ತು. ನಾನು ಊಟ ಮುಗಿಯೋದಾಯಿತು, ಹೋದರೆ ಆ ಹುಡುಗಿ ಹಾಡಾಡ್ತಿತ್ತು. ನನ್ನ ಕೈನೂ ತೊಳಿಲಿಲ್ಲ, ಹೋಗಿ ಆ ಹುಡುಗಿ ಹಾಡು ಕೇಳಕ್ಕೆ ನಿಂತಿದ್ದೀನಿ ವೀಡಿಯೋ ಮಾಡ್ತಾನೆ. ನೀವು ಕೇಳಿಸ್ಕೊಳ್ಳಿ. ಅವಾಗ ಎಷ್ಟು ಚೆನ್ನಾಗಾಗ್ತೈತೆ. ಪಾಪು ಇನ್ನೂ ಚಿಕ್ಕದು, ಎಷ್ಟು ಚೆನ್ನಾಗಿ ಆಡ್ತಿತ್ತು. ಆ ಹುಡುಗಿ ಹಾಡು ಕೇಳಿಕೊಂಡು ರಿಟರ್ನ್ ಮೋರ್ಗೆ ಹೋಗೋಣ ಅಂತ ಹೇಳಿ ಹೊರಟ್ವಿ. ಆಮೇಲೆ ಮೋರಿಗೆ ಹೋದ್ವಿ. ನಾವು ಹೋಗಿದ್ದು ಫ್ರೆಂಡ್ಸ್ ಪ್ಯಾಕೆಟ್ ತರೋಣ ಅಂತ, ನೋಡಿದ್ರೆ ಅದೊಂದು ಬೇರೆಲ್ಲ ತಂದ್ವಿ. ಐಸ್ ಕ್ರೀಮ್ ತಿಂತೀಯಮ್ಮ? ಏನು ತಗೊಳೋದಿಲ್ಲ, ಅದೊಂದಕ್ಕೋಸ್ಕರ ಬಂದಿದ್ದು. ಫ್ರೆಂಚ್ ಫ್ರೈಸ್ ಬಂದಿಲ್ವಲ್ಲ? ಅದೇ ಪಾಯಿಂಟ್ಸು ಕಮ್ಮಿಯಾಗಿ 411.
ಅಪ್ಪುಗೆ ಯಾತ ಕೊಡ್ಸ್ಕೊಮಲ್ಲ ಅಂತ ಬಂದಿದ್ದು. ಫ್ರೆಂಚ್ ಫ್ರೈಸ್ ಬಿಟ್ರೆ ಬೇರೆ ಏನು ಬೇಡ ಅಂತಾನ. ನಾನೇನು ಮಾಡ್ತೀನಪ್ಪು, ಯಾವ್ದನ್ನ ಯೂಸ್ಲೆಸ್ ತಗೊಂಡಿದ್ದೀನ. ಹಾಂ, ತಿನ್ನಕ್ಕೆ ಬೇಜಾರಾಗುತ್ತೆ ಅಂತ ತಿನ್ನಕ್ಕೆ ತಗೊಂಡಿದ್ದೀನಿ. ತಿಂತೀನಿ ನಿನ್ನೆ ಇನ್ನೊಂದು 2 ದಿನ. ಕಾಣೋಗ್ತೀನಿ. ಅಲ್ಲೇ ಇಕ್ಬೇಕಂತೆ. ಬಂದ್ಬಿಡು, ಯಾಕೆ ಹೇಳು. ಅಕ್ಕ ಚೆನ್ನಾಗಿಲ್ಲ ಹೋಗಕ್ಕ. ನಾನು ಚೆನ್ನಾಗಿದ್ದಾಗ ವಿಡಿಯೋ ಮಾಡೋಕಂದ್ರೆ ಇಲ್ಲ. ಪೌಡರ್ ಕ್ರೀಮ್ ಏನು ಹಾಕೊಂಬಂದಿಲ್ಲ, ಅದಕ್ಕೆ ವಿಡಿಯೋ ಮಾಡ್ತಿದ್ದೆ. ಇವ್ನ್ಯಾವನ ಸೆಡೆ ನನ್ನ ಮಗ. ಅಷ್ಟೇ ನೋಡಿ ಗೈಸ್, ಇವ್ಳ್ದ ಸುಮ್ಮನೆ ಹಾಕ. ನಂಗೆ ಬೇಬಿ ಕ್ರೀಮನ್ನ ಹಾಕೊಂಬರ್ತಿದ್ದೆ. ಅಯ್ಯ ಹೇಳ್ರಪ್ಪ, ಹೇಳ್ರು. ಅಯ್ಯ ಅಯ್ಯ ಅಯ್ಯೋ, ಕೈಗೆ ಮಾತ್ರ ಹಾಕೊಂಬಂದಿದ್ದೀನಿ ಅಷ್ಟೇ. ಸಾಕು. ಬೇಬಿ ಥರ ಇಲ್ವಾ? ಬ್ರೂಸ್ಲಿ ಅವ್ರ ಮುಖದಲ್ಲೇನೋ ಮ್ಯಾಜಿಕ್ ಇದೆ. ಬ್ರೂಸ್ಲಿ ಬೇಬಿ ಥರ. ಬೇಬಿನಿ ನಾನು. ಚಿನಿ ಒಳಕ್ಕೆ ಎತ್ತಿಕ್ ನೋಡಿ, ಅವಳು ಅಲ್ಲೇ ಎತ್ಕೊಂಡು ಹೋಗ್ತಾಳೆ. ನಾನೇ ನೀನೇ ಹೇಳಕ್ ಬರಲ್ಲ. ಅದ ಅನ್ನು ಇದ್ರಾಗ ಎಲ್ಲಿ ಬಂತು ಕಲ್ಲು? ಸಕ್ಕರೆಗೆ ಏನಂತಾರೆ ಇದಕ್ಕೆ? ಜ್ಯೂಸ್ ಅಂತಾರ. ಈ ಹಣ್ಣಿಗೆ ಕಾಯಿ ಹಾಕಿ ಸಕ್ಕರೆ ಹಾಕಿರೋದಷ್ಟೇ. ಚೆನ್ನಾಗಾಗೈತೆ. ಪ್ರಿಪೇರ್ಡ್ ಬೈ ನಮ್ಮ ಲೋಕಿ. ನಾನು ಹಿಡಿಯಲ್ಲ ಜಾಸ್ತಿ ನಿನ್ನ ವೀಡಿಯೋನ. ಅಪ್ಪು ತಿನ್ಸೋದನ್ನು ವೀಡಿಯೋ ಮಾಡಿದ್ರೆ ಬೈತಾರೆ ಅಂತ ನಾನು ಅವನಿಗೆ ಗೊತ್ತಾಗ್ದಂಗೆ ವೀಡಿಯೋ ಮಾಡ್ಕೊತಾ ಇದ್ದೀನಿ. ಚಿಕನ್ ಪಾಪ್ಕಾರ್ನ್ ಮಾಡ್ತಾಯಿದ್ದೀನಿ. ಯೂಟ್ಯೂಬಲ್ಲೇ ನೋಡ್ಕೊಂಡು ಮಾಡ್ತಾ ಇರೋದು. ಬಟ್ ಅಷ್ಟು ಚೆನ್ನಾಗಿ ಬಂದಿಲ್ಲ. ಓಕೆ, ತಿನ್ಬೋದು, ಹಂಗೆ ಬಂದೈತೆ. ನಮ್ಮ ಅತ್ತೆ ಬಿರಿಯಾನಿ ಮಾಡ್ತಾಯಿದ್ದೆ ಆ ಕಡೆ. ನಾನು ಚಿಕನ್ ಪಾಪ್ಕಾರ್ನ್ ಟ್ರೈ ಮಾಡೋಣ ಅಂತ ಬಂದೆ. ವಿಡಿಯೋ ನೋಡ್ಕೊಬಂದ್ರಾ? ವಿಡಿಯೋ ಇಷ್ಟ ಆಯಿತಾ? ಹಿಂಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಒಂದು 100 ಜನ ಅಂತೂ ವಿಡಿಯೋ ನೋಡ್ತೀರಾ, ಬಟ್ ಸಬ್ಸ್ಕ್ರೈಬರ್ಸ್ ಮಾತ್ರ 61 ಜನ ಇದ್ದೀರಾ. ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಪ್ಲೀಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಓನಮ್ಮ ಬಾಯ್ ಹೇಳು ಅವರಿಗೆ. ಬಾಯ್ ಏನು? ಬಾಯ್ ಹೇಳು. ಈಗ ಹೇಳು ಬಾಯ್. ಫ್ರೈ ಕಿಸ್ ಕೊಟ್ಬಿಡಿ ಎಲ್ಲರಿಗೂ. ಲವ್ ಯು. ಹಾರ್ಟ್ ಹಾರ್ಟ್ ಲವ್ ಯು. ಎಸ್, ಇದಕ್ಕೋಸ್ಕರ ಆದರೂ ನೀವು ಲೈಕ್ ಕೊಡಿ ಪ್ಲೀಸ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಿಂಗೆ ಮಾಡು, ಲೈಕ್ ಮಾಡಿ ಅಂತ. ಲೈಕ್ ನೋಡಿ ಗೈಸ್, ತೋರಿಸ್.